IPL ಫೈನಲ್ ಪಂದ್ಯದಲ್ಲಿ ದಿಗ್ವಿಜಯ ಸಾಧಿಸಿರುವಂತಹ RCB ತಂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ HAL ಏರ್ಪೋರ್ಟ್ಗೆ ಬಂದಿಳಿಯಲಿದೆ. ಸದ್ಯಕ್ಕೆ ನನಗೆ HAL ಏರ್ಪೋರ್ಟ್ ಬಳಿ ಇದ್ದೀನಿ. ಅಭಿಮಾನಿಗಳು ಕಾತುರವಾಗಿ RCB ತಂಡವನ್ನು ವೆಲ್ಕಮ್ ಮಾಡೋದಕ್ಕೋಸ್ಕರ ಇಲ್ಲಿ ದಂಡಾಗಿ ನೆರೆದಿರುವಂಥದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು. ಪೊಲೀಸರ ಬಿಗಿ ಭದ್ರತೆಯು ಸಹ HAL ಏರ್ಪೋರ್ಟ್ ಬಳಿ ಇರುವಂಥದ್ದು. HAL ಏರ್ಪೋರ್ಟ್ ಒಳಗಡೆ ಯಾರನ್ನೂ ಸಹ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಭದ್ರತೆಯ ಉದ್ದೇಶಕ್ಕಾಗಿ ಮತ್ತು ಈ HAL ಏರ್ಪೋರ್ಟ್ ಏನಿದೆ ಇದು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಇರೋದಿಲ್ಲ. ಸದ್ಯಕ್ಕೆ ಈ ಒಂದು ಏನು HAL ಏರ್ಪೋರ್ಟ್ನ ಒಂದು 100 ಮೀಟರ್ ದೂರದಲ್ಲಿ ಅಭಿಮಾನಿಗಳ ದಂಡು ನೆರೆದಿರುವಂಥದ್ದು. ಪೊಲೀಸರು ಸಹ ಬೆಳಿಗ್ಗೆಯಿಂದ ಭದ್ರತೆಯನ್ನು ಒದಗಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಷ್ಟು ಏನಾದ್ರು ಸಮಸ್ಯೆಗಳಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಇವತ್ತು ಯಾವುದೇ ರೀತಿಯಂತಹ ತೊಂದರೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಏರ್ಪೋರ್ಟ್ ಅಂದರೆ HAL ಏರ್ಪೋರ್ಟ್ ಒಳಗಡೆನೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಹೋಗಿದ್ದಾರೆ. ಈ ಒಂದು ಭದ್ರತೆಯನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ. ನೇರವಾಗಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಬರುವಂತಹ RCB ಆಟಗಾರರು ಮತ್ತು ಮ್ಯಾನೇಜ್ಮೆಂಟ್ ಟೀಮು ನಂತರ ಈ ಒಂದು 2 ಬಸ್ಗಳನ್ನು ಈಗ ಆಲ್ರೆಡಿ ಇಲ್ಲಿ ಇರುವಂಥದ್ದು. ಸದ್ಯಕ್ಕೆ 2 ಬಸ್ಗಳಲ್ಲಿ ಅವರು ನೇರವಾಗಿ ಖಾಸಗಿ ಹೋಟೆಲ್ಗೆ ಹೋಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಎಷ್ಟು ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬಟ್ ತುಂಬ ಖುಷಿ ಆಗ್ತೈತೆ. ಇದು ಫಸ್ಟ್ ಕಪ್ಪು 18 ಸೀಸನಿಂದ, ಮತ್ತು 18 ವಿರಾಟ್ ಕೊಹ್ಲಿ ಅವ್ರ ನಂಬರು. ಈ ಸೀಸನು ಸಹ 18 ಕಪ್ಪು ಲಾಲಿಪಾಪು ಅಂದವ್ರಿಗೆಲ್ಲ ಲಾಲಿಪಾಪ್ ಇಟ್ಟು ಕಪ್ ತಂದಿದ್ದಾರೆ. ತುಂಬ ಖುಷಿ ಆಗುವಂಥ ವಿಷಯ ಇದು ಸರ್. ಓಕೆ, ಹೇಳಿ ಮೇಡಮ್, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ RCB ಟೀಮ್ ಬರುತ್ತೆ, ವೆಲ್ಕಮ್ ಮಾಡೋಕ್ಕೆ ಎಷ್ಟು ಖುಷಿ ಆಗ್ತದೆ? ಸರ್ ತುಂಬ ಖುಷಿ ಸರ್. ಅದನ್ನು ನಾವು ಮೆಷರ್ ಮಾಡೋಕ್ಕಾಗ್ತಲ್ಲ, ಅಷ್ಟು ಖುಷಿ ಆಗಿದ್ದೀವಿ ಎಲ್ಲರೂ. ಐ ಥಿಂಕ್ ಎಷ್ಟು ಅವರಿಂದ ಕಾಯ್ತಾ ಇದ್ದೀವಿ. ಸೊ ಅವ್ರು ಬರೋಕ್ಕೋಸ್ಕರ ಕಾಯ್ತಾ ಇದ್ದೀವಿ ಸರ್. ಒಬ್ಬ ವ್ಯಕ್ತಿ ಲೈಕ್ 17-18 ಇಯರ್ಸಿಂದ ಒಂದೇ ಫ್ರಾಂಚೈಸಿಗೆ ಆಡ್ತಾ ಇದ್ದಾರೆ ಅಂದರೆ ಅದು ತುಂಬ ಗ್ರೇಟು. ಹಾಗಾಗಿ ತುಂಬ ಖುಷಿ ಇದೆ. ಈ ಕಪ್ಪು ಬರೀ ನಮ್ಮ RCB ಟೀಮ್ಗೆ ಆಗಲಿ ಮ್ಯಾನೇಜ್ಮೆಂಟ್ಗಾಗಲಿ ಅಲ್ಲ, ಇಡೀ ನಮ್ಮ ಕ್ರಿಕೆಟ್. ಈಗಷ್ಟೇ ಒಂದು HAL ಏರ್ಪೋರ್ಟ್ಗೆ DCM DK ಶಿವಕುಮಾರ್ ಅವರು ಸಹ ಆಗಮಿಸಿರುವಂಥದ್ದು. ಅಂದರೆ ಈ RCB ಟೀಮ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಸರ್ಕಾರದ ಪರವಾಗಿ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ಏರ್ಪೋರ್ಟ್ಗೆ ತೆರಳಿರುವಂಥದ್ದು. ಅಂದರೆ ಈ ಒಂದು ಏರ್ಪೋರ್ಟ್ಗೆ ಬಂದಂತಹ RCB ತಂಡಗಾರರನ್ನು DCM DK ಶಿವಕುಮಾರ್ ಅವರು ವೆಲ್ಕಮನ್ನು ಮಾಡ್ತಾರೆ. ತದನಂತರ ಎಲ್ಲರೂ ಸಹ ನೇರವಾಗಿ ಖಾಸಗಿ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ